ಹಾಯ್ ಯಾರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ದ ರಿಯಲ್ ಲೈಫ್ ರಿಯಲ್ ಟಾಕ್. ಸುಮ್ಮನೆ ಯೋಚನೆ ಮಾಡ್ಬೇಕಾದ್ರೆ ಒಂದು ಥಾಟ್ ಬಂತು. ಐ ಆಮ್ ಜಸ್ಟ್ ಥಿಂಕಿಂಗ್, ಇವಾಗ ನಿಮ್ಮ ನೇಮು, ಫೇಮು, ಅಥವಾ ನೀವೇನು ವರ್ಕ್ ಮಾಡ್ತಾಯಿದ್ದೀರಾ, ವಾಟ್ ಪೊಸಿಷನ್ ಯು ಹ್ಯಾವ್ ಅಟ್ ಆಫೀಸ್, ಆರ್ ವಾಟ್ ಎವರ್ ದಿ ನೇಮ್ ಫೇಮ್ ಇದೆಯೋ ನಿಮ್ಮ ಲೈಫಲ್ಲಿ, ಅಥವಾ ನಿಮ್ಗೆ ಎಷ್ಟು ಆಸ್ತಿ ಅಂತಸ್ತು, ಒಡವೆ, ಚಿನ್ನ ಅದೆಲ್ಲ ಬಿಟ್ಟು ಇದೆಲ್ಲ ಸೈಡ್ಗಿಟ್ಟು ನೀವು ಯಾರು ಅಂತ ಕೇಳಿದಾಗ ನಿಮ್ಗೇನು ಆನ್ಸರ್ ಬರುತ್ತೆ? ಕೆಲವೊಬ್ಬರಿಗೆ ಆನ್ಸರ್ ಸಿಗ್ಬೋದು, ಕೆಲವೊಬ್ಬರಿಗೆ ಸ್ಟಿಲ್ ಡೋಂಟ್ ನೋ ಎನಿಥಿಂಗ್ ಬಿಕಾಸ್ ಯು ಆರ್ ಸೋ ಬ್ಯುಸಿ ವಿತ್ ಯೋರ್ ಟಾರ್ಗೆಟ್, ಫ್ಯಾಮಿಲಿ, ಫ್ರೆಂಡ್ಸ್, ಗೋಯಿಂಗ್ ಔಟ್, ಕಮ್, ಡೂ ದ್ಯಾಟ್, ಡೂ ದಿಸ್, ಈಟ್ ಸಮಥಿಂಗ್, ಗೋ ಟು ಜಿಮ್ ಆರ್ ವರ್ಕೌಟ್, ಯೋಗ, ಇದನ್ನೆಲ್ಲ ಫುಲ್ಲು ಬ್ರೈನಲ್ಲಿ ಫುಲ್ ಬ್ಯುಸಿ ಆಗಿಬಿಟ್ಟಿದ್ದೀರ. ನೀವು ಯಾರು, ನಿಮ್ಮ ಆತ್ಮ ಏನು ಅಂತ ಕಂಡ್ಕೊಳ್ಳೋಕ್ಕೆ ಟೈಮ್ ಕೊಡಬೇಕಲ್ವಾ? Why you are not giving? So, I am the kind of person, I get excited to know myself, to learn myself. ನಂಗೆ ಯಾವಾಗಲೂ ಯೋಚನೆ ಆಗೋದೇನು ಗೊತ್ತಾ? ಇಫ್ ಯು ಆಸ್ಕ್ ಮೀ the property, the jewels, or the luxury, what according to you ಅಂತ ನೀವು ಕೇಳಿದ್ರೆ, I would say learning myself, to learn myself, to know myself. Me is the luxury for me. My soul is my luxury because I'm so much focused on who I am ಅಂತ. I'm still learning ನಾನು ಯಾರು ಅಂತ, ಬಟ್ I'm just ನಾನು ಯಾರಿಗೂ ಹೇಳಿಲ್ಲ, ವಿಡಿಯೋ ಮುಖಾಂತರ ನಿಮ್ಗೆಲ್ಲರಿಗೂ ತಿಳಿಸ್ಕೊಡ್ತಾ ಇದ್ದೀನಿ. ಏನೋ ಗೊತ್ತಿಲ್ಲ, ನನ್ನ ಬಗ್ಗೆ ಹೇಳಬೇಕಂತ ಅನಿಸ್ತು, ಸೊ ಹಾಗಾಗಿ ಹೇಳ್ತಾ ಇದ್ದೀನಿ. ಮಿರರಿಗೆ ಮಾತ್ರ ಎಷ್ಟೊತ್ತಿ ಹೇಳಿದ್ದೀನೋ, ದೇರ್ ಇಸ್ ನೋ ಕೌಂಟ್ಸ್ ಎಟ್ ಆಲ್. ಸೊ ಸ್ಟಿಲ್ ಈ ಕ್ಯಾಮ್ರಾ ಆಲ್ಸೋ ಮಿರರ್ ಥರ ಅಂದ್ಕೊಂಡು ನಿಮಗೆ ಹೇಳೋಕ್ಕೆ ಇಷ್ಟಪಡ್ತೀನಿ. ಐ ಆಮ್ ದಿ ಕೈಂಡ್ ಆಫ್ ಪರ್ಸನ್ ಹೂ is curious about souls, energies. ಫಸ್ಟ್ ನನ್ನ ಬಗ್ಗೆ ನಾನು ಹೇಳ್ಬಿಡ್ತೀನಿ, ನನ್ನ ಆತ್ಮ ಬಗ್ಗೆ ಹೇಳ್ಬಿಡ್ತೀನಿ. ಇನ್ನು ಕಲಿತಾ ಇದ್ದೀನಿ ಯಾವ ಥರ ಇದೆ ನನ್ನ ಆತ್ಮ, ಅದ್ರ ಗುಣಗಳೇನು, ಅದ್ರ ಗೋಲ್ ಏನು, ಅದಕ್ಕೇನು ಇಷ್ಟ, ಏನು ಇಷ್ಟ ಇಲ್ಲ, ಅದೆಲ್ಲ ನನಗೆ ಇನ್ನೂ ಕಲಿತಾ ಇದ್ದೀನಿ. ಬಟ್ ಆ್ಯಸ್ ಆಫ್ ಸೋ ಫಾರ್ ನನಗೆ ನಾನು ಕಲ್ತಿರೋದನ್ನ ಹೇಳ್ತೀನಿ. ಈ ಆತ್ಮಕ್ಕೆ ತನ್ನನ್ನು ತಾನು ತುಂಬ ಇಷ್ಟಪಡೋದು ಅಂದರೆ ತುಂಬ ಇಷ್ಟ, ಆಯಿತಾ? ಆ್ಯಂಡ್ ತನ್ನ ತಾನು ಚೆನ್ನಾಗಿ ರೆಡಿ ಆಗಿ ಮಾಡೋದು ಅಂದರೆ ತುಂಬ ಇಷ್ಟ. ಸ್ಮೈಲ್ ಮಾಡ್ತಾನೇ ಇರಬೇಕು ಅನ್ನೋದು ತುಂಬ ಇಷ್ಟ. ಆ್ಯಂಡ್ ನಾಲೆಡ್ಜ್, ಕಲಿಕೆ, ನನಗೆ ಯಾವುದ್ರಲ್ಲಿ ಇಂಟ್ರೆಸ್ಟ್ ಇದೆ ಅದಕ್ಕೆ ಆ ಟಾಪಿಕ್ ಸಿಕ್ಬಿಟ್ರೆ ಅಥವಾ ಒಂದು ಬುಕ್ ಸಿಕ್ಬಿಟ್ರೆ ಒಂದು ವರ್ಡ್ ಕೂಡ ಬಿಡಲ್ಲ. ಆ ವರ್ಡ್ ಗೊತ್ತಾಗಲಿಲ್ಲ ಅಂದರೆ ಆ ವರ್ಡನ್ನು ಡೀಪಾಗಿ ಹೋಗ್ಬಿಡ್ತೀನಿ. ಎಲ್ಲಿಂದ ಬಂತು ಆ ವರ್ಡ್, ಅದು ಅರ್ಥ ಏನು, ಆ ಅರ್ಥ ಹಿನ್ನೆಲೆ ಏನು, ಆ ಥರ ನಾನು. ಸೊ ಆ್ಯಂಡ್ ಮೋರ್ ಎವರ್ ಹಿಸ್ಟ್ರಿ ಹುಡ್ಕಕ್ಕೆ ಹೋಗ್ತೀನಿ. ಏನಾದರೂ ತುಂಬ ಇಂಟ್ರೆಸ್ಟ್, ಪ್ಯಾಷನೇಟ್ ಆಗಿಬಿಟ್ರೆ ಅಂತೂ ಮುಗೀತು, ಚಾಟ್ ಜಿ ಪಿ ಟಿಗೆ ಕನ್ಫ್ಯೂಸ್ಡ್ ಆಗಿಬಿಡ್ಬೇಕು, ಫುಲ್ ಅದರೊಳಗಡೆ ಮುಳುಗೋಗೋದು. ಅಷ್ಟು ಕ್ಯೂರಿಯಸ್ ಟು ಲರ್ನ್ ಸಮಥಿಂಗ್ ವಿಚ್ ಐ ಲವ್, ಅಲ್ವಾ? ಸೊ ಇದೊಂದು ಪಾರ್ಟ್. ಇನ್ನೊಂದು ಸ್ಪಿರಿಚುಯಾಲಿಟಿ. ನನ್ನ ಪ್ರಕಾರ ಸ್ಪಿರಿಚುಯಾಲಿಟಿ ಅಂತಂದರೆ ನಾನು ನೋಡೋ ರೀತಿಯೇ ಬೇರೆ, ಆಯಿತಾ? ಎಲ್ಲರೂ ನೀವು ನೋಡ್ದಂಗೆ ಲೈಕ್ ಜನರಲಿ ಹೇಳ್ತಾಯಿದ್ದೀನಿ. ಎಲ್ಲರೂ ಏನು ಮಾಡ್ತಾರೆ ಸ್ಪಿರಿಚುಯಾಲಿಟಿ ಅಂತಂದರೆ, ದೇವರಿದ್ದಾರೆ, ದೇವ್ರಿಗೆ ಪೂಜೆ ಮಾಡೋದು, ಮಂತ್ರ ಹೇಳೋದು, ಟೆಂಪಲ್ಗೆ ಹೋಗೋದು, ಬರೋದು. ನನಗೆ ಐ ಆಮ್ ನಾಟ್ ದ್ಯಾಟ್ ಕೈಂಡ್ ಆಫ್ ಪರ್ಸನ್. ಐ ಬಿಲೀವ್ ಇನ್ ಸ್ಪಿರಿಚುಯಾಲಿಟಿ, ಬಟ್
I'm the person who ಸರ್ಚ್ ಮೀನಿಂಗ್ ಇನ್ ಆಲ್ ದಿ ಥಿಂಗ್, ಆಯಿತಾ. ಎಲ್ಲದರಲ್ಲೂ ಒಂದು ಅರ್ಥನ ಹುಡ್ಕೋ ಹುಡುಗಿ ನಾನು, ನನ್ನ ಆತ್ಮ. ಸೊ ಫಾರ್ ಎಕ್ಸಾಂಪಲ್, ಇವಾಗ ನಾನು ಶಿವನ ಪೂಜೆ ಮಾಡ್ತಾ ಇದ್ದೀನಿ, ಇಲ್ಲ ಮಹಾಲಕ್ಷ್ಮಿನ ಪೂಜೆ ಮಾಡ್ತೀನಿ ಅಂತ ಅನ್ಕೊ. ನಾನು ಮಹಾಲಕ್ಷ್ಮಿ ಹಿನ್ನೆಲೆ ಏನು, ಅವ್ರದ್ದು ಗುಣಗಳೇನು, ಅವ್ರು ಏನು ಮಾಡಿ ಏನಕ್ಕೆ ಜನರು ಪೂಜಿಸ್ತಾರೆ. ಇವಾಗ ಶಿವನ ಏನಕ್ಕೆ, ಶಿವನ ಹಿನ್ನೆಲೆ ಏನು, ವಾಟ್ ಈಸ್ ಶಿವ. ಸೊ ಆ ಕ್ಯಾರೆಕ್ಟ್ರ್ ಒಳಗಡೆ ಹೋಗೋಕ್ಕೆ ಇಷ್ಟಪಡ್ತೀನಿ ನಾನು. ಸೊ ನಾನು ಅಂಥ ಹುಡುಗಿ ಆ ಥರ ಆ ಥರ ನಾನು ಸರ್ಚ್ ಮಾಡಿದಾಗ, ಓಕೆ, ಶಿವ ಅಂದರೆ ಕಾನ್ಷಿಯಸ್ನೆಸ್, ಸ್ಟಡಿ ಆಗಿರೋದು, ಕಾಮ್ ಆಗಿರೋದು, ಡೆಸ್ಟ್ರಾಯರ್ ಅಲ್ವಾ. ಸೊ ಡೆಸ್ಟ್ರಾಯರ್ ಇಸ್ ನಥಿಂಗ್ ಬಟ್ ನಮ್ಮ ನೆಗೆಟಿವಿಟಿ ಏನಿದೆ, ಹೀಗೋ ಆಗಿರ್ಬೋದು, ಹ್ಯಾಂಗರ್ ಆಗಿರ್ಬೋದು, ಅಥವಾ ಜಲಸಿ ಆಗಿರ್ಬೋದು, ಇದನ್ನೆಲ್ಲ ಡೆಸ್ಟ್ರಾಯ್ ಮಾಡೋದು. ಸೊ ದಿಸ್ ಇಸ್ ವಾಟ್ ಐ ಲರ್ನ್ಡ್ ಫ್ರಮ್ ದಿ ಗಾಡ್ಸ್. ಸೊ ಮಹಾಲಕ್ಷ್ಮಿ ಅಂತ ಬಂದಾಗ ಪ್ರಾಸ್ಪ್ಯಾರಿಟಿ ಅಲ್ವಾ, ಮತ್ತೊಂದು ಕಳೆ ಅಂತ ಆಗಿರ್ಬೋದು, ಫೆಮಿನೈನ್ ಎನರ್ಜಿ ಅಂತಲೂ, ಚಾಮುಂಡೇಶ್ವರಿ ಫೆಮಿನೈನ್ ಎನರ್ಜಿ. ಸೊ ಐ ಆಲ್ವೇಸ್ ಗೋ ಇನ್ ಡೀಪ್ ವಿತ್ ದೇರ್ ಕ್ಯಾರೆಕ್ಟರ್ಸ್ ಆ್ಯಂಡ್ ಕ್ಯಾಟಗರೀಸ್. ಅವ್ರ ಗುಣಗಳು ನೋಡಿ, ಓಕೆ ಶಿವ ಅಂದರೆ ಹೆಂಗೆ, ಲೈಕ್ ಈ ಥರ, ಓಕೆ ಈ ಗಾಡು ಈ ಥರ ಗುಣಗಳಿದೆ, ಈ ಗಾಡು ಈ ಥರ ಗುಣಗಳಿದೆ, ಓಕೆ ಈ ಥರ ಗುಣಗಳನ್ನ ನನ್ನಲ್ಲಿ ನಾನು ಹೆಂಗೆ ಅಪ್ಲೈ ಮಾಡ್ಕೊಳ್ಳೋದು, ಈ ಥರ ಹುಡುಗಿ ನಾನು ಒನ್ ಆಫ್ ಅ ಕೈಂಡ್ ಅಂತ ನನಗೆ ಅನಿಸುತ್ತೆ. ಈ ಥರ ರೇರಾಗಿ ಇರ್ತಾರೇನೋ ಅನ್ನೋದು ನನ್ನ ಊಹೆ. ನನಗೆ ಗೊತ್ತಿಲ್ಲ, ನನ್ನ ಥರನೇ ಇದ್ದಾರೇನೋ ಎಲ್ಲ ನನಗೆ ಗೊತ್ತಿಲ್ಲ, ಪ್ಲೀಸ್ ಡೋಂಟ್ ಜಡ್ಜ್ ಮೀ. ಸೊ ಆ್ಯಂಡ್ ಐ ಲವ್ ದಿಸ್ ಅಬೌಟ್ ಮೀ. ಸುಮ್ಮನೆ ಕೂತ್ಕೊಂಡು ದೇವ್ರ ಫೋಟೋ ಇದೆ, ನಾನು ಪೂಜೆ ಮಾಡಬೇಕು, ದೇವರೇ ಒಳ್ಳೇದು ಮಾಡಪ್ಪ, ಮುಗಿದು. ಐ ಆಮ್ ನಾಟ್ ಲೈಕ್ ದ್ಯಾಟ್. ನಾನು ಎಕ್ಸ್ಪ್ಲೇನ್ ಮಾಡಿದ್ನಲ್ಲ ಆ ಥರ. ಇನ್ನೊಂದು ಮಂತ್ರ ಜಪ ಮಾಡ್ತಾರೆ ಅಲ್ವಾ, ಬುಕ್ ಇಟ್ಕೊಂಡು ಸುಮ್ಮನೆ ಓದ್ಬಿಟ್ಟು ಇವಾಗ ದೇವ್ರ ಮುಂದೆ ಮಂತ್ರ ಹೇಳ್ತೀವಿ ಅಲ್ವಾ, ಅದು ಎಂಥ ಮಂತ್ರನೇ ಆಗಿರ್ಬೋದು, ಮಂತ್ರ ಹೇಳ್ತೀವಿ, ಕೈ ಮುಗಿದ್ಬಿಟ್ಟು ಬರ್ತೀವಿ ಅಲ್ವಾ. ಆ ಮಂತ್ರದ ಅರ್ಥ ಏನು, ಆ ಮಂತ್ರ ಅರ್ಥ ಇದ್ದಾಗ ಅರ್ಥದಲ್ಲಿ, ಓಕೆ, ಆ ಮಂತ್ರದ ಅರ್ಥ ಏನು ಅಲ್ವಾ, ಆ ಅರ್ಥದಲ್ಲಿ ನನ್ನ ಲೈಫಲ್ಲಿ ಹೇಗೆ ನಾನು ಅಳವಡಿಸ್ಕೋಬೇಕು. ಇವಾಗ ನೀನು ಮಂತ್ರ ಜಪ ಮಾಡಿಬಿಟ್ಟು ರಿಯಲ್ ಲೈಫಲ್ಲಿ ನೀನು ಆ ಮಂತ್ರ ಅರ್ಥ ಪ್ರಕಾರ ನಡ್ಕೊಂಡಿಲ್ಲ ಅಂದರೆ ಇಟ್ಸ್ ಅ ವೇಸ್ಟ್ ಆಫ್ ಟೈಮ್. ವಾಟ್ ಆರ್ ಯು ಡೂಯಿಂಗ್ ಇಸ್ ವೇಸ್ಟ್ ಆಫ್ ಟೈಮ್. ಸೊ ನಾನು ಹೋದರೆ ಡೀಪಾಗಿ ಹೋಗ್ಬಿಡ್ತೀನಿ ಇಲ್ವಾ. ಸೊ ಎನಿವನ್ ಲೈಕ್ ಮೀ, ಪ್ಲೀಸ್ ಡೂ ಕಮೆಂಟ್ ಎಸ್ ಐ ಆಮ್ ಲೈಕ್ ಯು ಅಂತ ಕಮೆಂಟ್ ಸೆಕ್ಷನಲ್ಲಿ ಹಾಕಿ. ಸೊ ದಿಸ್ ವಾಸ್ ದ ಥಿಂಗ್. ಇನ್ನು ಸ್ಪಿರಿಚುಲಿಟಿ ಬಗ್ಗೆ ಆಯಿತು, ನನಗೆ ತುಂಬ ಇಂಟ್ರೆಸ್ಟ್ ಇದೆ. ನನಗೆ ಇನ್ನು ಕಲಿಬೇಕು ನನಗಿನ್ನ. ದಿಸ್ ಇಸ್ ವಾಟ್ ಮೈ ವೇ ಆಫ್ ಬಿಲೀವಿಂಗ್ ಆರ್ ಪ್ರಯರಿಂಗ್ ಟು ದಿ ಗಾಡ್ ಅಂತ ಹೇಳ್ಪಟ್ಟೆ. ಬಟ್ ಇನ್ನು ದೇರ್ ಆರ್ ಸೋ ಮೆನಿ ಥಿಂಗ್ ಇನ್ ಸ್ಪಿರಿಚುಲಿಟಿ. ಅದ್ರ ಬಗ್ಗೆ ನಾನು ಕಲಿಯೋಕ್ಕೆ ತುಂಬ ಇಷ್ಟ ಇದೆ. ನೋಡೋಣ, ನನಗೆ ಯಾವಾಗ ಕಾಲ ಬರುತ್ತೋ ಗೊತ್ತಿಲ್ಲ. ಬಟ್ ಐ ಆಮ್ ಆಲ್ವೇಸ್ ಟ್ರೈಂಗ್ ಟು ಲರ್ನ್ ಸಮಥಿಂಗ್ ಅಬೌಟ್ ಸ್ಪಿರಿಚುಲಿಟಿ. ಸೊ ಇದು ಬಿಟ್ಟರೆ ಗೋಯಿಂಗ್ ಔಟ್, ಸುತ್ತೋದು ಅಂದರೆ ಕೇಳಲೇಬೇಡಿ, ಅಷ್ಟು ಇಷ್ಟ ನನಗೆ. ಸೊ ಬರೀ ಸುತ್ತೋದು ಮತ್ತು ಫೋಟೋಸ್ ತೊಗೊಳ್ಳೋದು, ವೀಡಿಯೋಸ್ ಮಾಡೋದು ನನ್ನ ಆತ್ಮಂಗೆ ಅಷ್ಟೊಂದು ಇಷ್ಟ. ಮತ್ತು ಡ್ರಾಯಿಂಗ್, ಸ್ಕೆಚಿಂಗ್, ಪೇಂಟಿಂಗ್ ನೋಡಿ ಅದೆಲ್ಲ ನಾನೇ ಮಾಡಿರೋದು. ಥ್ಯಾಂಕ್ ಯು. ಆಮೇಲೆ ಕ್ಲೋಸಪ್ಪಲ್ಲಿ ತೋರಿಸ್ತೀನಿ.
ಸೊ ಲೈಕ್ ದಟ್. ಆ್ಯಂಡ್ ಆಲ್ಸೋ ನಾನು ಹಾಡ್ತೀನಿ ಕೂಡ. ಸ್ಕೂಲಿಂಗಲ್ಲಿ ಲೈಕ್ ಸಿಂಗರ್ ಆಗಿದೆ, ಸಂಗೀತ ಕ್ಲಾಸ್ ಕೂಡ ಹೋಗ್ತಿದ್ದೆ, ಪ್ರೈಸಸ್ ಕೂಡ ಬಂದಿದ್ದೆ. ಬಟ್ ಸೆವೆಂತಲ್ಲೇನೋ ಬಿಟ್ಬಿಟ್ಟೆ. ಸೊ ಹಾಗಾಗಿ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ. ಬಟ್ ಸ್ಟಿಲ್ ಒಂದು ಕೇಳಿಸ್ಕೊಳ್ಳೋ ಥರವಾರು ನಾನು ಹಾಡ್ತೀನಿ. ಅದು ಬಿಟ್ಟರೆ ಡಾನ್ಸ್, ಐ ಲವ್ ಡಾನ್ಸ್, ಐ ಲವ್ 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 ಅ ಲಾಟ್. ವೆಸ್ಟರ್ನ್ ಆಗಿರ್ಬೋದು, ಟ್ರೆಡಿಷ್ನಲ್ ಅಷ್ಟೊಂದು ಗೊತ್ತಿಲ್ಲ, ಬಟ್ ಒಂದು ಸ್ವಲ್ಪ ಗೊತ್ತು ಅಷ್ಟೇ. ಒಳ್ಳೆ ಡಾನ್ಸ್ ನಂಗೆ ತುಂಬ ಇಷ್ಟ. ಇಟ್ ಗಿವ್ಸ್ ಮೀ ಎನರ್ಜಿ, ಇಟ್ ಗಿವ್ಸ್ ಮೀ ಹ್ಯಾಪಿನೆಸ್, ಜಾಯ್ನೆಸ್, ಎವ್ರಿಥಿಂಗ್. ಓಕೆ, ಸೊ ಅದು ಬಿಟ್ಟರೆ ಇನ್ನೊಬ್ಬರಿಗೆ ಯಾವಾಗಲೂ ಐ ಥಿಂಕ್ ತುಂಬ ರಿವೀಲ್ ಮಾಡೋದು ಬೇಡ ಅನಿಸುತ್ತೆ. ಬಿಕಾಸ್ ತುಂಬ ರಿವೀಲ್ ಮಾಡಿದ್ರೆ ತುಂಬ ಚೀಸಿ ಅಂತ ಫೀಲ್ ಆಗ್ಬೋದೇನೋ, ಅಥವಾ ನಾನೇನೋ ಏನೋ ತಾನು ಹೊಗ್ಳ್ಕೊತಿದ್ದಾಳೆ ಅಂತ ನೀವು ಜಡ್ಜ್ ಮಾಡ್ಬೋದೇನೋ. ನೀವು ಮಾಡಿದ್ರು ಐ ಡೋಂಟ್ ಕೇರ್. ಬಟ್ ಕೆಲವೊಂದು ಸೆನ್ಸಿಟಿವ್ ಲೈಕ್ ಹೌ ಐ ಫೀಲ್ ಅಬೌಟ್ ಅದರ್ ಪೀಪಲ್ ಇನ್ ಅ ಗುಡ್ ವೇ, ಅದನ್ನೆಲ್ಲ ಹೇಳೋಕ್ಕೆ ಮನಸ್ಸೇನೋ ಒಪ್ತಾ ಇಲ್ಲ. ನನ್ನ ಮನಸ್ಸಲ್ಲೇ ಇರಲಿ ಅದು. ಸೊ ಒಂದು ಇದ್ರಲ್ಲಿ ಹೇಳಬೇಕು ಅಂತ ಅಂದರೆ, ಎಲ್ಲರೂ ಚೆನ್ನಾಗಿರಬೇಕು, ಎಲ್ಲರೂ ಖುಷಿಯಾಗಿರಬೇಕು, ಎಲ್ಲರೂ ಸೆಲ್ಫ್ ಲವ್ನ ಯಾವಾಗಲೂ ಮರಿಬಾರ್ದು. ನಿಮಗೆ ನೀವೇ ಸ್ಟಾರು, ನಿಮಗೆ ನೀವೇ ಹೀರೋಯಿನು, ನಿಮಗೆ ನೀವೇ ಹೀರೋ. ಪ್ಲೀಸ್ ಡೋಂಟ್ ಕಂಪೇರ್ ವಿತ್ ಎನಿ ಒನ್, ಆಯಿತಾ? ಇವಾಗಂತೂ ಟೆಕ್ನಾಲಜಿ ತುಂಬ ಬದಲಾಗಿದೆ. ಸೋಷಲ್ ಮೀಡಿಯಾ ನೆಕ್ಸ್ಟ್ ಲೆವೆಲ್, ಎಲ್ಲರೂ ಕಂಟೆಂಟ್ ಮಾಡ್ತಿದ್ದಾರೆ. ಸೊ ನಿಮಗೆ ಅದೆಲ್ಲ ಅಡ್ವಾಂಟೇಜು ಇದೆ, ಡಿಸ್ಅಡ್ವಾಂಟೇಜು ಇದೆ. ಅದು ನೋಡಿ ನಿಮಗೆ ಹುಮ್ಮಸ್ಸಾಗಿ ನೀವು ಸ್ಟಾರ್ಟ್ ಮಾಡ್ಬೋದು. ಇಲ್ಲಾಂದರೆ ಅವ್ರಿಗಾಗುತ್ತೆ, ನನಗಾಗಲ್ಲ ಅಂತಲೂ ಹೇಳ್ಕೊಬೋದು. ಸೊ ಹಾಗಾಗಿ ಪ್ಲೀಸ್ ಡೋಂಟ್ ಕಂಪೇರ್ ವಿತ್ ಎನಿ ಒನ್. ಯು ಆರ್ ಯುನೈಕ್. ನಿಮಗೆ ನೀವೇ ಸಾಟಿ, ಆಯಿತಾ? ಸೊ ಲವ್ ಯು, ಬಾಯ್. ತುಂಬ 12 ಮಿನಿಟ್ಸ್ ಆಗೋಯ್ತು ಕಣ್ರಿ. ಬಾಯ್, ನಮಸ್ಕಾರ.